ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಉದಯ್ ಪಾಟೀಲ್ ಅವರು. ಅವರು ಕಲಬುರಗಿಯ ಹೆಸರಾಂತ ಕಣ್ಣಿನ ತಜ್ಞರು. ಅಷ್ಟೇ ಅಲ್ಲ, 16 ವರ್ಷ ಸತತವಾಗಿ ಅವರು ಮೊಬೈಲ್ ಐ ಕ್ಯಾಂಪ್ನ ನಡೆಸಿದಂಥವ್ರು. 50,000 ಕಣ್ಣಿನ ಆಪರೇಷನ್ ಮಾಡಿದ ದಾಖಲೆ ಅವ್ರದ್ದು. ಹಾಗಾಗಿ ಇಂಥ ನುರಿತ ಹಿರಿಯ ತಜ್ಞರು ಇವತ್ತು ಲ್ಯಾಸಿಕ್ ಸರ್ಜರಿ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾ ಇದ್ರು. ಒಂದು ಕಾಲಕ್ಕೆ ಕನ್ನಡಕ ಬಂದ್ಬಿಟ್ರೆ 40 ವರ್ಷಕ್ಕೆ ಕನ್ನಡಕ 40 ಅಂತ ಇದ್ವಿ. ಮುಂದೆ ಮಕ್ಕಳಿಗೂ ಕನ್ನಡಕ ಬರಕ್ ಶುರು ಆಯ್ತು. ಕನ್ನಡಕ ಹಾಕೊಳ್ಳಕ್ಕೆ ಅವಮಾನ ಪಡ್ತಾ ಇದ್ರು ಕೆಲವರು. ಅಂಥ ಅವಮಾನ ಪಡುವಂಥವ್ರು ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸಸ್ ಹಾಕೊಳ್ಳಕ್ ಶುರು ಮಾಡಿದ್ರು. ಕಾಂಟ್ಯಾಕ್ಟ್ ಲೆನ್ಸಸ್ನಿಂದ ತೊಂದರೆ ಆಗುತ್ತೆ, ಹಾಕೊಳ್ಳೋದು ತೆಗೆಯೋದು ಕಷ್ಟ ಅಂತ ಇವತ್ತು ಲ್ಯಾಸಿಕ್ ಸರ್ಜರಿಗೆ ಬಂದಿದ್ದಾರೆ. ಸರ್, ಈ ಲ್ಯಾಸಿಕ್ ಅಂದ್ರೆ ಏನು? LASIK, ಈ ಲ್ಯಾಸಿಕ್ ಸರ್ಜರಿ ಅಂದ್ರೆ ಏನು, ಯಾವಾಗ, ಹೇಗೆ, ಯಾಕೆ, ಯಾರಿಗೆ ಮಾಡ್ತಾರೆ ಅಂತ ದಯವಿಟ್ಟು ತಿಳಿಸಿ. ಗುಡ್ ಮಾರ್ನಿಂಗ್ ಮೇಡಮ್. ಲ್ಯಾಸಿಕ್ ಸರ್ಜರಿ ಒಂದು ಆವಿಷ್ಕಾರ. ರಿಫ್ರಾಕ್ಟಿವ್ ಎರರ್ ಬಂದಂಗೆ ಹೈ ರಿಫ್ರಾಕ್ಟಿವ್ ಪವರ್ ಕಡಿಮೆ ಮಾಡಲು ಇತ್ತೀಚೆಗೆ ಬಂದಂತಹ ಒಂದು ಆವಿಷ್ಕಾರ LASIK. ಇಂಗ್ಲಿಷ್ ಲೇಸರ್ ಇನ್ ಸಿಟೋ ಕೆರಟೋಮಿಲಿಯಸಿಸ್ ಅಂತಾರೆ. ಲೇಸರ್ ಇನ್ ಸಿಟೋ ಕೆರಟೋಮಿಲಿಯಸಿಸ್ ಅಂದ್ರೆ ನಾವು ಕಾರ್ನಿಯಾ ಕರ್ವೇಚರೇ ಚೇಂಜ್ ಮಾಡ್ಬಿಡ್ತೀವಿ. ಕರ್ವೇಚರ್ ಏನಿದಲ್ಲ ಅದನ್ನ ನಾವು ತಗ್ಗು ದಿನ್ನಿ ಎಲ್ಲೆಲ್ಲ ಸರಿಪಡಿಸಿ, ಈಗ ನಮ್ಮಲ್ಲಿ ರಿಫ್ರಾಕ್ಟಿವ್ ಎರರ್ ಅಂತಲ್ಲ ಕನ್ನಡಕ ಕಾಮನೆಸ್ಟ್ ಕಾಸ್ ಅಂದ್ರೆ ಕಾರ್ನಿಯಾ ಮೇಡಮ್. ಕಾರ್ನಿಯಾ ಬಹಳ ಸ್ಟೀಪ್ ಇತ್ತಪ್ಪ ಅಂದ್ರ ಮಯೋಪಿ ಆಗ್ತದೆ, ಫ್ಲಾಟ್ ಇತ್ತಪ್ಪ ಅಂದ್ರೆ ಮೆಟ್ರೋಪಿ ಆಗ್ತದೆ, ಅಥವಾ ಅಡ್ಡ ತಿಡ್ಡ ಅಂದ್ರೆ ಅಸ್ಟಿಗ್ಮ್ಯಾಟಿಸಮು, ಇವೆಲ್ಲ ಆಗೋದ ಚಾನ್ಸ್ ಇರ್ತವೆ. ಅವಾಗ ಈ ನಂಬರು ಕೆಲವೊಂದಿಗೆ -4, -5, -7 ಇದ್ರೆ ಒಂದಂಗ ದಪ್ಪ ಕಣ್ಣು ಹಾಕಬೇಕಾಗ್ತದೆ, ಸೋಡಾ ಗ್ಲಾಸ್. ಅದು ಮದುವೆ ಆಗಂತಕ್ಕಂಥ ಹುಡುಗಿಯರಲ್ಲಿ ಅದೊಂದು ಅಸಹ್ಯ ಆಗ್ತದ ಅಂತ ಹೇಳಿ ಅವ್ರ ಒಂದು ಕೀಳು ಭಾವನೆ ಬರ್ಲಿಕ್ಕೆ ಶುರು ಆಗ್ತದ. ಈ ಲ್ಯಾಸಿಕ್ ಏನ್ ಬಂದಲ್ಲ, ಇದು ವರದಾನ ಅವರಿಗೆ. ಯಾರಿಗೆ ಹೈ ಇದೆಯಲ್ಲ ಅದು ಎಲ್ಲ ಕೂಡ ಇದೊಂದು ಆಧುನಿಕ ತಂತ್ರಜ್ಞಾನದ ಒಂದು ಆವಿಷ್ಕಾರ ಅಂತೀನಿ ನಾನು. ಇದು ಯಾವ ನಂಬರ್ -8 ವರೆಗೆ ನಾವು ಮಾಡಬಹುದು. -8 ಪ್ಲಸ್ ವರೆಗೆ ನಾವು ಲ್ಯಾಸಿಕ್ ಅನ್ನು ಕಾರ್ನಿಯಲ್ ಕರ್ವೇಚರ್ ಅನ್ನು ಅದನ್ನು ಮರುಪಡಿಸಿ ಯಾವ ನಂಬರ್ ಹ್ಯಾಂಗ್ ಫ್ಲಾಟ್ ಮಾಡಬೇಕು ಅಥವಾ ಸ್ಟೀಪ್ ಮಾಡಬೇಕು ಅದು ಮಾಡ್ತಕ್ಕಂಥ ಒಂದು ಪೂರ್ಣ ತಂತ್ರಜ್ಞಾನ ಇದೆ. ಎಲ್ಲವೂ ಕೂಡ ಕಂಪ್ಯೂಟರ್ ಟೆಕ್ನಾಲಜಿ ಉಪಯೋಗ ಮಾಡ್ತಾರೆ. ಇದು ಮಾಡಬೇಕಾದ ಕೆಲವು ಕಂಡೀಷನ್ಸ್ ಇವೆ. ಮಕ್ಕಳಲ್ಲಿ ಮಾಡಿ ಬರೋದು 18 ವರ್ಷ ಆದ್ಮೇಲೆ, ಅವಾಗ ಅವ್ರದ್ದು ನಂಬರ್ ಎಷ್ಟು ಹೆಚ್ಚಿಗೆ ಆಗ್ತದೆ ನೋಡಿ, ಅವಾಗ 18 ವರ್ಷ ಆಮೇಲೆ 40 ವರ್ಷ 40 ವರ್ಷ ಒಳಗೆ ಅಂತವ್ರಿಗಷ್ಟೇ ನಾವು ಮಾಡಿ ಅವ್ರಿಗಿರ್ತಕ್ಕಂತಹ ಒಂದು ರಿಫ್ರಾಕ್ಟಿವ್ ಎರರ್ ಅಂತಾರಲ್ಲ, ಈಗ ದುಷ್ಟ ದೋಷ ಸರಿಪಡಿಸಬಹುದು. ಇದರಲ್ಲಿ ಮುಖ್ಯವಾಗಿ ನಾವು ಸರ್, ಇದರಲ್ಲಿ 18 ವರ್ಷದವರೆಗೂ ಯಾಕೆ ಕಾಯ್ತೀರಾ? ಮಕ್ಕಳಲ್ಲಿ ಯಾಕೆ ಮಾಡೋದಿಲ್ಲ ಅಂತ ತಿಳಿಸಿ. ಮತ್ತೆ 40 ನಂತರ ಯಾಕೆ ಮಾಡೋದಿಲ್ಲ ಅದನ್ನು ತಿಳಿಸಿ ದಯವಿಟ್ಟು. ವರ್ಷ ಆಯ್ತೇವಂದ್ರೆ ಮಕ್ಕಳಲ್ಲಿ ದೇಹ ಬೆಳೆದಂಗ ಕಣ್ಣಿನ ಕರ್ವೇಚರ್ ಕೂಡ ಚೇಂಜ್ ಆಗ್ತಾ ಇದೆ. ಅಷ್ಟು -3 ಆಗ್ಬೋದು, -4 ಆಗ್ಬೋದು. ಸೊ ನಾವು -4 ಮಾಡಿದ್ರೆ ಮತ್ತೆ ಉಳಿದ್ಮೇಲೆ ಇನ್ನೊಂದು ಮತ್ತೆ 4 ಡಯಾಪ್ಟರ್ ಬೆಳಿಬಹುದಲ್ಲ, ಒಂದು ಹಂತಕ್ಕೆ ಬರ್ತದೆ. ಆದ ಒಂದು 1.5 1 ಡಯಾಪ್ಟರ್ ಅದ್ರ ಬದಲಿ ಆಗ್ಬೋದು. ಅದಕ್ಕೆ 18 ವರ್ಷ ಕಾಯ್ತೇವೆ. 40 ವರ್ಷ ಆದ್ಮೇಲೆ ಏನ್ ಮಾಡೋದಿಲ್ಲ ಅಂದ್ರ ವಯೋವೃದ್ಧರಲ್ಲಿ ಈ ಕಾರ್ನಿಯಲ್ ಕರ್ವೇಚರ್, ನಾವು ಕಾರ್ನಿಯಲ್ ಅಂತಲ್ಲ ಥಿಕ್ನೆಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಕಾರ್ನಿಯಲ್ ಥಿಕ್ನೆಸ್ ಅದಕ್ಕೆ ಆವಾಗ ಇಲ್ಲಿ ಏನಂದ್ರೆ ಟೆಕ್ನಾಲಜಿ ಅಂದ್ರೆ ಇಲ್ಲಿ ಕಾರ್ನಿಯಲ್ ಥಿಕ್ನೆಸ್ ಅಲ್ಲ ಮೇಡಮ್, ಇದು ಅರೌಂಡ್ 750 ಮೈಕ್ರಾನ್ ಅಂತೇವೆ ನಾವು. 750 ಮೈಕ್ರಾನ್ 2 ಮೈಕ್ರಾನ್ ನಾವು ಅಬ್ಲೇಟ್ ಮಾಡಿದ್ರೆ ಒಂದು ಡಯಾಪ್ಟರ್ ನಾವು ಕರೆಕ್ಟ್ ಮಾಡಬಹುದು. ಈಗ 750 15 ಡಯಾಪ್ಟರ್ ಪೂರಾ ಕಾರ್ನಿಯಲ್ ಕಟ್ ಮಾಡಿ ಬರಲ್ಲ, ರಂಧ್ರ ಬೀಳ್ತದೆ. ಸ್ವಲ್ಪ ಕಾರ್ನಿಯಲ್ ಎಂಡೋಥಿಲಿಯಮ್ ಸ್ವಲ್ಪ ಬಿಟ್ಟು ಮಾಡ್ಬೇಕಾಗ್ತದೆ. ಸೊ 8 ಡಯಾಪ್ಟರ್ ವರೆಗೆ ಮಾಡಬಹುದು. ಈ 40 ಆದ್ಮೇಲೆ ನಮ್ಗೆಲ್ಲಾರ್ದು ಕಾರ್ನಿಯಾ ಹೆಲ್ದಿ ಇರೋದಿಲ್ಲ, ಸ್ವಲ್ಪ ಅದರ ಚೇಂಜ್ ಅಲ್ರಿ, ಅಥವಾ ಒಂದು ಹೆಚ್ಚು ಕಡಿಮೆ ಆಗ್ತಿರ್ತದೆ. ಅವಳಕ್ಕೆ ನಾವು ಹೆಚ್ಚು ಮಾಡ್ತಾರೆ. ಕೆಲವೊಂದು 40 ಆದ್ಮೇಲೆ ಮಾಡ್ತಾರೆ, ಬಹಳ ಹೈ ರಿಸ್ಕ್ ಅದು. ಸೊ 40 ಮಾಡೋದು ಬೆಳೆಯೋದು. 18 ವರ್ಷ ಆದ್ಮೇಲೆ 40 ಒಳಗೆ ಒಂದು ಸ್ಟೇಬಲ್ ರಿಫ್ರಾಕ್ಟಿವ್ ಅಂದ್ರೆ ಅಪ್ ಟು 8 ಡಯಾಪ್ಟರ್ಸ್ ನಾವು ಸೇಫ್ ಆಗಿ ಮಾಡಬಹುದು. 8 ಡಯಾಪ್ಟರ್
ಹೈಲಿ ಸ್ಕಿಲ್ಡ್ ಡಾಕ್ಟರ್ ಬೇಕಾಗ್ತದೆ. ಕಾರ್ನಿಯಾ ಥಿನ್ ಆಗಬೇಕು, ಕಾರ್ನಿಯಾ ಹೋಲ್ ಬೀಳಬಾರ್ದು ಹಾ ಅಂತ ನೋಡಿ ಅಪ್ ಟು 8 ಡಯಾಪ್ರಸ್ ಸೇಫ್ ಆಗಿ ನಾವು ಈ ಸರ್ಜರಿ ಮಾಡಬಹುದು. ಈಗ ಇದು ಬಂದ ಮೇಲೆ ಕಾಂಟ್ಯಾಕ್ಟ್ ಲೆನ್ಸ್ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ಹೋಗ್ಬಿಟ್ಟಿದೆ. ಹೌದು ಹೌದು. ಓನ್ಲಿ ಇನ್ ಅಲ್ಲಿ ಸಿನಿಮಾ ಆಕ್ಟರ್ಗಳು ಟೆಂಪರರಿ ಇರ್ತಾರೆ ನೋಡ್ರಿ, ಕಾಸ್ಮೆಟಿಕ್ ರೀಸನ್ ಅಲ್ಲಿ ಎಲ್ಲಿ ಹಾಕ್ತಾರೆ. ಆದ್ರೆ ನಾರ್ಮಲಿ ಈ ಆಪ್ಟಿಕಲ್ ಇಂಡಿಕೇಶನ್ಸ್ ಕಾಂಟ್ಯಾಕ್ಟ್ ಲೆನ್ಸ್ ಬಹಳ ಬಹಳ ಕಡಿಮೆ ಆಗಿದೆ. ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಹಾ ನಮಗೆ ಲೆನ್ಸ್ ಬೇಡ, ಕನ್ನಡಕ ಬೇಡ ಅಂತ ಒಂದು ಟೆಂಪರರಿ ಪೀರಿಯಡ್ ನಾಗ ಕರ್ಕೊಂಡು ಬರ್ತಾರೆ. ಎಂಗೇಜ್ಮೆಂಟ್ ಇತ್ತು ಅಂತಲ್ಲಿ ಅಷ್ಟೇ. ಅದ್ರ ಫಾರ್ ಲಾಂಗ್ ಟರ್ಮ್ ಕಾಂಟ್ಯಾಕ್ಟ್ ಲೆನ್ಸ್ ಹೀಗೆ ಸಾಕಷ್ಟು ಕಡಿಮೆ ಆಗಿದೆ. ಹೌದು. ಸೊ ಲ್ಯಾಸಿಕ್ ಬಿಂಗ್ ಪಾಪ್ಯುಲರ್, ಆ ಮಷೀನ್ ಇದೆ, ಇನ್ಸ್ಟ್ರೂಮೆಂಟ್ ಲಿಂದ ಎವ್ರಿಥಿಂಗ್ ಇಸ್ ಕಂಪ್ಯೂಟರೈಸ್ಡ್. ಅದು ಮಾಡಬೇಕಾದ್ರೆ ಮತ್ತೆ ನಾವು ವಿ ಹ್ಯಾವ್ ಟು ಮೆಜರ್ ದಿ ಪ್ಯಾಚಿಮೆಟ್ರಿ ಅಂತೇವೆ, ಕಾರ್ನಿಯಾ ಥಿಕ್ನೆಸ್, ಕಾರ್ನಿ ಯಾವ ಭಾಗ ಇದೆ, ಯಾವ ಭಾಗದ ಫ್ಲಾಟ್ ಇದೆ ಇದನ್ನ ಕೂಡ ಅದನ್ನು ಟೆಸ್ಟ್ ಅದ್ಲೇ ಟೈಮ್ ತಗೋತದೆ. ವಿಚ್ ಪಾರ್ಟ್ ಆಫ್ ದಿ ಕಾರ್ನಿಯಾ ಪ್ಲೇಟ್, ಯಾವ ಕಾರ್ನಿಯನ್ನು ಲೇಸರ್ ಇಂದ ನಾವು ಅದನ್ನು ತೆಗಿಬಹುದು, ಕಟ್ ಮಾಡಬಹುದು. ಎವ್ರಿಥಿಂಗ್ ಇಸ್ ಕಂಪ್ಯೂಟರೈಸ್ಡ್. ಅದೆಲ್ಲ ಮಾಡ್ಬೇಕಾದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಒಮ್ಮೆ ಡಿಸೈಡ್ ಮಾಡಿದ್ರೆ ಅವಾಗ ಆ ಮಷೀನ್ ಫಿಟ್ ಮಾಡ್ತಾರೆ, ಇಷ್ಟು ಮೈಕ್ರಾನ್ ಅಷ್ಟೇ ನೀವು ಸೆಟ್ ಮಾಡ್ಬೇಕಂತೇಳಿ ಬೈ ಲೇಸರ್ ಬೀಮ್. ಅದು ನಮ್ ಸರ್ಜರಿ ಕೆಲಸ ಅಂದ್ರೆ ಟಾಪಿಕಲ್ ಅನಸ್ತೇಸಿಯಾ ಮಾಡ್ತಾರೆ. ಅಲ್ಲಿ ಮಲಗಿಸಿ ಅವ್ರಿಗೆ ಒಂದ್ ಕಡೆ ನೋಡಂತ ಹೇಳ್ತಾರೆ. ಪೇಷಂಟ್ ಎಜುಕೇಶನ್ ಅದು ಬಹಳ ಇಂಪಾರ್ಟೆಂಟ್. ಎಜುಕೇಟೆಡ್ ಪೇಷಂಟ್ ಮಾಡ್ತಾರೆ, ಕೋಆಪರೇಷನ್ ಇಂಪಾರ್ಟೆಂಟ್. ಇದೆಲ್ಲ ಟಾಪಿಕಲ್ ಮಾಡ್ತಾರೆ. ಒಂದು ಅನಸ್ತೇಟಿಕ್ ಡ್ರಾಪ್ ಹಾಕಿ ಇದೊಂದು ಸರ್ಜರಿ ಬಹಳ 10-15 ಮಿನಿಟ್ ಆಗ್ತದೆ, ಬಹಳ ಟೈಮ್ ತಗೊಂಗಲ್ಲ. ನಮ್ದು ಕೆಲಸ ಅಂದ್ರೆ ಓನ್ಲಿ ಎಪಿಥೀಲಿಯಂ ತೆಗೆದಷ್ಟೇ. ಎಪಿಥೀಲಿಯಂ ಪೀಲ್ ಮಾಡಿ ಬಾಜು ಕಟ್ಕೊಂಡು ಅಂದ್ರೆ ಮೇಲಿನ ಮೇಲಿನ ಕವರ್ ಸೂಕ್ಷ್ಮ ಒಂದು ಕೆರಟೋಮ್ ಬಗ್ಗೆ ಸಕಾಶಿಗೆ ನಾವ್ ಹೆಂಗ್ ಉಳ್ಳಾಗಡ್ಡಿ ಪದರ್ ತೆಗಿತೀವಲ್ಲ ಹಂಗ ಸೂಕ್ಷ್ಮ ಬಾಜು ಕಟ್ಕೊಂಡು ಅಷ್ಟೇ. ಆಮೇಲೆ ಮಷೀನ್ ಲಿಂದ ಕಿರಣಗಳು, ಲೇಸರ್ ಕಿರಣಗಳು ಅಬ್ಲೇಟ್ ಮಾಡ್ತಾವ, ಸುಟ್ಬಿಡ್ತಾವ. ಬರ್ನ್ ದಿ ಕಾರ್ನಿಯಲ್ ಸ್ಟ್ರೋಮಾ. ಸೂಕ್ಷ್ಮ ಬಹಳ ಪವರ್ದಿಂದ ಲೇಸರ್ ಬೀಮ್ನಿಂದ ಎಷ್ಟು ಮಿಲಿಮೀಟರ್, ಎಷ್ಟು ಮೈಕ್ರಾನ್ ನಾವು ಅಬ್ಲೇಟ್ ಮಾಡಬೇಕು ಅದು ಮೊದಲೇ ಡಿಸೈಡ್ ಮಾಡಿ, ಅದು ಹಾರ್ಡ್ಲಿ ಟೇಕ್ಸ್ ಒಂದು 5-10 ನಿಮಿಷ ಆಗ್ತದೆ. ಅದಾದ್ಮೇಲೆ ಮತ್ತೆ ಎಪಿಥೀಲಿಯಂ ಅದೇ ಜಾಗಕ್ಕೆ ನಾವು ಇಟ್ಟು ವಾಪಸ್ ಹಾಕೋದು. ಸಣ್ಣ ಒಂದು ಪ್ಯಾಡ್ ಕೊಟ್ರೆ ಆಯ್ತು. ಒಂದು 10-15 ನಿಮಿಷ ಆಗ್ತದೆ. ಅಂಡ್ ಇದ್ರ ರಿಸಲ್ಟ್ ಪೇಷಂಟ್ ಮರ್ದಿನ ಗೊತ್ತಾಗ್ತದೆ. ಇಮಿಡಿಯೇಟ್ಲಿ ಹಿ ಕ್ಯಾನ್ ಮೇಕ್ ಔಟ್. ಆಮೇಲೆ ಸ್ವಲ್ಪ ಆಂಟಿಬಯೋಟಿಕ್, ಸ್ಟಿರಾಯ್ಡ್, ಸ್ವಲ್ಪ ಲುಬ್ರಿಕೇಟಿಂಗ್ ಐ ಡ್ರಾಪ್ಸ್ ಹಾಕಿದ್ರೆ ಆಯ್ತು. ಅವ್ರಿಗೆ ಅದು ಪರ್ಮನೆಂಟ್ ಆಗಿ ದಿ ವಿಲ್ ಹ್ಯಾವ್ ಗುಡ್ ವಿಷನ್. ಏನ್ -8, -9, -7 ಫೋಟೋ ಗ್ಲಾಸ್ ಅದನ್ನ ತೆಗೆದು ಅವ್ರಿಗೆ ದೃಷ್ಟಿ ಮರಳು ಬರ್ತದೆ. ಇದೊಂದು ಆಧುನಿಕ ತಂತ್ರಜ್ಞಾನ ಈ ಕಡೆ ಈ ದಶಕದಲ್ಲಿ ಬಹಳ ಪಾಪ್ಯುಲರ್ ಆಗ್ತಾ ಇದೆ ಲ್ಯಾಸಿಕ್ ಸರ್ಜರಿ. ಬಹಳ ಅದ್ಭುತವಾದಂಥದ್ದು. ಯಾಕಂದ್ರೆ ಈ ತಂತ್ರಜ್ಞಾನ ಅನ್ನೋದು ಹೆಂಗಾಗ್ತಾ ಇದೆ ಅಂದ್ರೆ, ಮೊದಲು ಬರೀ ಕ್ಯಾಟ್ರಾಕ್ಟ್ ತೆಗೆದು ಬಿಡ್ತಾ ಇದ್ರು, ಈಗ ಇಂಪ್ಲಾಂಟ್ ಹಾಕ್ತಾ ಇದ್ದಾರೆ. ಮೊದಲು ಕನ್ನಡಕ ಕೊಡ್ತಾ ಇದ್ರು, ಆ ಕನ್ನಡಕನ್ನೇ ತೆಗೆದು ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಈ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಷ್ಟು ಜನರಿಗೆ ಒಳ್ಳೇದಾಗ್ತಾ ಇದೆ. ಸೊ ಹಾಗಾಗಿ ನೀವು ಈ ಲ್ಯಾಸಿಕ್ ಸರ್ಜರಿ ಬಗ್ಗೆ ಇಷ್ಟು ಅತ್ಯುತ್ತಮವಾಗಿ ವಿವರಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.